ಹಲೋ ಸ್ನೇಹಿತರೆ, ನಮಸ್ಕಾರ. ಇಂದು ನಾವು ಈ ವಿಡಿಯೋದಲ್ಲಿ ಏರ್ಟೆಲ್ ನ್ಯೂ ಸಿಮ್ ಆಕ್ಟಿವೇಷನ್ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಇವಾಗ ಏರ್ಟೆಲ್ ಮಿತ್ರ ಆ್ಯಪ್ ಓಪನ್ ಮಾಡಿ. ನಿಮ್ಮ ಡೆಮೋ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿ. ಪಾಸ್ವರ್ಡ್ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇವಾಗ ಏರ್ಟೆಲ್ ಮಿತ್ರ ಆ್ಯಪ್ ಓಪನ್ ಆಯಿತು. ಇಲ್ಲಿ ರೀಚಾರ್ಜ್ ಮತ್ತು ಪ್ರಿಪೇಡ್ ಡಿಜಿಟಲ್ ಆ್ಯಕ್ಟಿವೇಷನ್. ಈಗ ನಾವು ಪ್ರಿಪೇಡ್ ಡಿಜಿಟಲ್ ಆ್ಯಕ್ಟಿವೇಷನ್ ಮೇಲೆ ಕ್ಲಿಕ್ ಮಾಡೋಣ. ಪ್ರಿಪೇಡ್ ಡಿಜಿಟಲ್ ಆ್ಯಕ್ಟಿವೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಡಾಕ್ಯುಮೆಂಟ್ ಟೈಪ್ ಕ್ಲಿಕ್ ಮಾಡಿ ಅಲ್ಲಿ ಆಧಾರ್ ಅಂತ ಬರುತ್ತೆ. ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗ್ತಾ ಇದೆ. ವೆರಿಫೈ ಕಸ್ಟಮರ್ ಅಲ್ಲಿ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಎಂಟರ್ ಆಧಾರ್ ಅಲ್ಲಿ ಕಸ್ಟಮರ್ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ. ಕಸ್ಟಮರ್ ಆಧಾರ್ ನಂಬರನ್ನು ಟೈಪ್ ಮಾಡಿ. ಕೆಳಗಡೆ ಸ್ಕ್ಯಾನ್ ಪೇಸ್ ಅಂತ ಕಾಣ್ತಾ ಇದೆ. ಆ ಸ್ಕ್ಯಾನ್ ಪೇಸ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮರ್ ಪೇಸ್ ಸ್ಕ್ಯಾನ್ ಮಾಡಿ. ಕಸ್ಟಮರ್ ಸ್ಕ್ಯಾನ್ ಪೇಸ್ ಆದ ನಂತರ ಕೆಳಗಡೆ ಡಿಸಬಿಲಿಟಿ ಅಂತ ಇದೆ. ಡಿಸಬಿಲಿಟಿ ಅಂದರೆ ಅಂಗವಿಕಲರು ಇದ್ದಾರೆ ಕಸ್ಟಮರ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಟಿಕ್ ಮಾಡಿ. ನಂತರ ಕಸ್ಟಮರ್ ಲೈವ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮರ್ ಲೈವ್ ಫೋಟೋವನ್ನು ತೆಗೆದುಕೊಳ್ಳಿ. ನಂತರ ಕಸ್ಟಮರ್ ಡೀಟೇಲ್ಸ್ ಅಂತ ಇದೆ. ಕಸ್ಟಮರ್ ನೇಮ್ ಇದೆ, ಅವ್ರ ಫಾದರ್ ನೇಮ್ ಇದೆ. ಇವಾಗ ನಾವು ಆಲ್ಟರ್ನೇಟ್ ನಂಬರನ್ನು ಹಾಕಬೇಕು. ಇವಾಗ ನಾವು ಕೂಡ ಆಲ್ಟರ್ನೇಟ್ ನಂಬರನ್ನು ಟೈಪ್ ಮಾಡ್ತಾ ಇದ್ದೀವಿ. ನೀವು ಕೂಡ ಆಲ್ಟರ್ನೇಟ್ ನಂಬರ್ನ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಕೆಳಗಡೆ ಎಂಟರ್ OTP ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ OTP ಬಂದಿದ್ದನ್ನು ಅಲ್ಲಿ OTPಯನ್ನು ಹಾಕಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ವ್ಯಾಲಿಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. OTP ವೆರಿಫಿಕೇಷನ್ ಆಗಿದ ನಂತರ ನೆಕ್ಸ್ಟ್ ಕೆಳಗಡೆ ಕನೆಕ್ಷನ್ ಡೀಟೇಲ್ಸ್ ಅಂತ ಇದೆ. ಸೆಲೆಕ್ಟ್ ಟೈಪ್ ಅಂತ ಇದೆ. SUK MNP CYN ಅಂತ ಇದೆ. ಇದು MNP ಅಂದ್ರೆ ಫೋರ್ಟ್ ಮಾಡ್ತೀವಲ್ಲ, ಅದು MNP. ಈಗ ನಾವು ನ್ಯೂ ಸಿಮ್ ಕೊಡಾಕೊಂತೀವಿ. CYN ಸೆಲೆಕ್ಟ್ ಮಾಡ್ಕೊಳ್ಳೋಣ. CYN ಅಂತ ಕ್ಲಿಕ್ ಮಾಡಿದರೆ ನೀವು ಇವಾಗ ನ್ಯೂ ಮೊಬೈಲ್ ನಂಬರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೀವು ಅಲ್ಲೇ ಲಾಸ್ಟ್ 6 ಡಿಜಿಟ್ ಮೊಬೈಲ್ ನಂಬರ್ ತೊಗೋಬೋದು. ಚಾಯ್ಸಿಂಗ್ ನಂಬರ್ ತೊಗೋಬೋದು ನೀವು. ಇವಾಗ SYN ಮೇಲೆ ಕ್ಲಿಕ್ ಮಾಡಿದ ನಂತರ ಸರ್ಚಿಂಗ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ನೀವು ಇವಾಗ ಲಾಸ್ಟ್ 6 ಡಿಜಿಟ್ ನಂಬರ್ ತೊಗೋಬೋದು. ಇವಾಗ ನಾವು ಲಾಸ್ಟ್ 6 ಡಿಜಿಟ್ ನಾವು ಎರಡೇ ನಂಬರ್ ತೊಗೊತೀವಿ. ನೀವು ಬೇಕಾದ್ರೆ ಲಾಸ್ಟ್ 6 ಡಿಜಿಟ್ ನಂಬರ್ ತೊಗೋಬೋದು, ಚಾಯ್ಸಿಂಗ್ ನಂಬರ್. ಇವಾಗ ಅಲ್ಲಿ ಎಂಟರ್ HLR ಅಂತ ಇದೆ, ಅಲ್ಲಿ 1 ಅಂತ ಟೈಪ್ ಮಾಡಿ. ನಾವು ಎರಡೇ ನಂಬರ್ ತೊಗೊಂಡ್ವಿ, ಅಲ್ಲಿ ಎಂಟರ್ HLR 1 ಅಂತ ತೊಗೊಳ್ಳಿ. ನೆಕ್ಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಒಂದಿಷ್ಟು ನಂಬರ್ ಬರ್ತವೆ, ಒಂದು 10 ನಂಬರ್ ಬರ್ತವೆ. ನಿಮ್ಗೆ ಯಾವ ನಂಬರ್ ಬೇಕು ಆ ನಂಬರ್ ಚಾಯ್ಸ್ ಮಾಡ್ಕೊಳ್ಳಿ. ನಂಬರ್ ತೊಗೊಂಡ ನಂತರ ನಂಬರ್ ಮೇಲೆ ಕ್ಲಿಕ್ ಮಾಡಿ. I want ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. I want ಮೇಲೆ ಕ್ಲಿಕ್ ಮಾಡಿದ ನಂತರ ಸಿಮ್ ನಂಬರ್ ಅಂತ ಬರುತ್ತೆ, ಅಲ್ಲಿ ಸರ್ಚಿಂಗ್ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಕಡೆ ಇರುವ ಸಿಮ್ಮನ್ನು ತೆಗೆದುಕೊಂಡು ಸಿಮ್ ಮೇಲಿರುವ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿ. ಸಿಮ್ ಸ್ಕ್ಯಾನ್ ಮಾಡಿದ ನಂತರ ಪ್ಲ್ಯಾನ್ ಅಂತ ಇದೆ, FRC ಅಂದರೆ ರೀಚಾರ್ಜ್ ಪ್ಲ್ಯಾನ್. ಇವಾಗ ನೀವು ಯಾವುದಕ್ಕೆ ಆ್ಯಂಡ್ರಾಯ್ಡ್ ಕೊಡ್ತಿದ್ರೆ 349 ಹಾಕ್ರಿ, ಕೀಪ್ಯಾಡ್ ಕೊಡ್ತಿದ್ರೆ 199 ಹಾಕ್ರಿ. ನಾವು ಇವಾಗ ಕೀಪ್ಯಾಡ್ ಕೊಡ್ತಾಯಿದ್ದೀವಿ, 199 ಹಾಕ್ತೀವಿ. 199 ಕ್ಲಿಕ್ ಮಾಡಿ. ಸೆಲೆಕ್ಟ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ವೆರಿಫೈ ಸಿಮ್ ನಂಬರ್ ಅಂತ ಇದೆ, ವೆರಿಫೈ ಸಿಮ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಪ್ರೊಫೆಷನ್ ಅಂತ ಇದೆ, ಅಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಡಿ. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಕೌಂಟ್ ಅಂತ ಇದೆ, ಅಲ್ಲಿ ಕೆಳಗಡೆ 0 ಅಂತ ಹಾಕಿ. ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಡಿಕ್ಲರೇಷನ್ ಬೈ ಕಸ್ಟಮರ್ ಅಂತ ಇದೆಯಲ್ಲ, ಅದರ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸ್ಕ್ರೋಲ್ ಮಾಡಿ. ಡಿಕ್ಲರೇಷನ್ ಬೈ ಫಾಸ್ ಅಂತ ಇದೆ, ಆ ಬಾಕ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಡಿಕ್ಲರೇಷನ್ ಬೈ ಫಾಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆ ಸ್ಕ್ರೋಲ್ ಮಾಡಿ.
ಅಲ್ಲಿ ಕೆಳಗಡೆ ಸ್ಕ್ಯಾನ್ ಫೇಸ್ ಅಂತ ಇದೆ. ಆ ಸ್ಕ್ಯಾನ್ ಫೇಸ್ ಮೇಲೆ ಕ್ಲಿಕ್ ಮಾಡಿ. ನೀವು ರಿಟೇಲರ್ ನೀವು ಸಿಮ್ ಕೊಡ್ತಾ ಇದ್ರಲ್ಲ, ಇವಾಗ ನಿಮ್ಮ ಫೇಸನ್ನು ಸ್ಕ್ಯಾನ್ ಮಾಡ್ಕೋಬೇಕು. ನಿಮ್ಮ ಫೇಸ್ ಸ್ಕ್ಯಾನ್ ಆದ ನಂತರ ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ಕೂಡ ನಮ್ಮ ಫೇಸನ್ನು ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ನಿಮ್ಮ ಫೇಸ್ ಸ್ಕ್ಯಾನ್ ಆದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಓಕೆ ಆಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.